ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಟೇಸ್ಟಿಯಾಗಿ ತುಪ್ಪನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಮೊದಲಿಗೆ ತುಪ್ಪ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಮೊದಲಿಗೆ ನಾವು ಒಂದು 100 ಗ್ರಾಮಷ್ಟು ಮೆಂತ್ಯನ ನೀಟಾಗಿ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀವಿ. ಹುರಿದಿರೋ ಮೆಂತ್ಯ ಹಾರೋವರೆಗೂ ವೆಯ್ಟ್ ಮಾಡಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡಿ ಎತ್ತಿಟ್ಕೋಬೇಕು. ಅದಾದಮೇಲೆ ನಾವು 1 kg ಬೆಣ್ಣೆ ತೊಗೊಂಡಿದ್ದೀವಿ. ಒಂದು ಫುಲ್ ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ. ಬೆಳ್ಳುಳ್ಳಿನ ನೀಟಾಗಿ ಬಿಡಿಸ್ಕೊಂಡು ಜಜ್ಜಿ ಎತ್ತಿಟ್ಕೋಬೇಕು. ಇವಾಗ ನಾವು ತುಪ್ಪ ಮಾಡುವಂಥ ಪಾತ್ರೆಗೆ ನಾವು ಎಲ್ಲ ಬೆಣ್ಣೆನ ಹಾಕೋಬೇಕು. ಬೆಣ್ಣೆನ ಬಿಸಿ ಮಾಡೋಕ್ಕೆ ಇಡಬೇಕು. ಅದು ಬಿಸಿ ಆಗ್ತಾ ನೀಟಾಗಿ ಕರಗತ್ತೆ. ಫುಲ್ ಕರಗೋವರೆಗೂ ವೆಯ್ಟ್ ಮಾಡಿ. ನೀವು ನೋಡ್ತಿರ್ಬೋದು ಬೆಣ್ಣೆ ಎಲ್ಲ ನೀಟಾಗಿ ಕರಗೋವರೆಗೂ ವೆಯ್ಟ್ ಮಾಡಿ. ಇವಾಗ ನಾವು ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋಬೇಕು. ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೋತಿದ್ದೀವಿ. ಇದ್ರ ಜೊತೆಗೆ ನಾವು ಮೊದಲೇ ಪೌಡರ್ ಮಾಡಿಟ್ಕೊಂಡಿರೋಂಥ ಮೆಂತ್ಯನ ಬಳಸ್ಕೊತಿದ್ದೀವಿ. ಇದಕ್ಕೆ ನಾವು ತುಪ್ಪದ ಹುಡಿ ಅಂತ ಕೂಡ ಹೇಳ್ಬೋದು. ಇದ್ರ ಜೊತೆಗೆ ಒಂದು ವಿಳ್ಯದೆಲೆನ ಹಾಕ್ಕೋಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ ಮೇಲೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಅದು ಕುದಿಯೋವರೆಗೂ ಬಿಡಿ. ಈ ಮಿಕ್ಸ್ಚರ್ನ ನಾವು ಈಗ ಇದನ್ನು ನೀಟಾಗಿ ಕುದಿಸ್ಕೋಬೇಕು. ಇದು ಕುದಿಬೇಕಾದ್ರೆ ನಾವೊಂದು 3 ಲವಂಗನ ಹಾಕೋತಿದ್ದೀವಿ. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿನ ಹಾಕೋತಿದ್ದೀವಿ. ತುಪ್ಪ ಚೆನ್ನಾಗಿ ಕಾಯಬೇಕು. ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಕಾಯಬೇಕು. ನೋಡಿ ಮೇಲ್ಗಡೆ ಇರೋ ನೊರೆ ಎಲ್ಲ ಹೋಗಬೇಕು. ನಾವಿಲ್ಲಿ 1 kg ಬೆಣ್ಣೆ ತೊಗೊಂಡಿರೋದ್ರಿಂದ ತುಪ್ಪ ರೆಡಿ ಆಗೋಕ್ಕೆ ಏನಿಲ್ಲ ಅಂದರೂ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಇದೆಲ್ಲ ನೀಟಾಗಿ ಕಾದ್ಮೇಲೆ ಇದನ್ನು ನಾವು ಸ್ಟೋರ್ ಮಾಡಿ ಡೈಲಿ ಯೂಸ್ ಮಾಡ್ಬೋದು. ತುಪ್ಪ ಒಂದು ಹೆಲ್ದಿ ಫ್ಯಾಟ್ ಆಗಿರೋದ್ರಿಂದ ಇದನ್ನು ಡೈಲಿ ಬಳಸೋದ್ರಲ್ಲಿ ತುಂಬಾ ಒಳ್ಳೆಯದು. ಈ ತುಪ್ಪ ತಣ್ಣಗಾದ್ಮೇಲೆ ಮರಳಾಗಿ ಬರುತ್ತೆ. ತುಂಬ ಟೇಸ್ಟಿ ಮತ್ತು ಫ್ಲೇವರ್ಫುಲ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.